ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೇಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯ 20 ಸಾಲುಗಳ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಈಗ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀನಿ, ನೆನ್ಪು ಮಾಡಿಕೊಂಡು ಹೇಳ್ತಾ ಹೋಗಿ. ಓಕೆ, ಎಲ್ಲರಿಗೂ ಶುಭೋದಯ. ಸೆಕೆಂಡ್ ಪಾಯಿಂಟ್, ನನ್ನ ಹೆಸರು ಮೀರಾ. ಥರ್ಡ್ ಪಾಯಿಂಟ್, ಇಂದು ಸ್ವಾತಂತ್ರ್ಯ ದಿನ ಆಚರಿಸುತ್ತಿದ್ದೇವೆ. ಫೋರ್ತ್, ಇಂದು ಆಗಸ್ಟ್ 15. ಫಿಫ್ತ್ ಪಾಯಿಂಟು, ಮೊದಲನೆಯದಾಗಿ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. 6ನೇ ಪಾಯಿಂಟು, ನಮ್ಮ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆಯಿತು. 7th ಪಾಯಿಂಟು, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಭಗತ್ ಸಿಂಗ್ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕಾಗಿ ಹೋರಾಡಿದ್ದಾರೆ. ಮತ್ತು ಇದ್ರ ಜೊತೆ ನಿಮಗೆ ಗೊತ್ತಿರುವ ಮತ್ತಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಸಹ ಸೇರಿಸಿ ಹೇಳಿ. 8ನೇ ಪಾಯಿಂಟು, ಇಂದು ನಾವೆಲ್ಲರೂ ಸ್ವತಂತ್ರ ಭಾರತಕ್ಕೆ ಹೋರಾಡಿದ ಮಹನೀಯರನ್ನು ನೆನೆಸಿಕೊಳ್ಳೋಣ. 9th ಪಾಯಿಂಟು, ಇವರೆಲ್ಲರ ತ್ಯಾಗ ಬಲಿದಾನಗಳನ್ನು ನಾವು ಎಂದಿಗೂ ಮರೆಯಬಾರದು. 10ನೇ ಪಾಯಿಂಟು, ಇವರೆಲ್ಲರ ಧೈರ್ಯ ಸಾಹಸಗಳು ನಮಗೆ ಪ್ರೇರಣೆಯಾಗಿದೆ. ಇವರೆಲ್ಲರ ಧೈರ್ಯ ಸಾಹಸಗಳು ನಮಗೆ ಪ್ರೇರಣೆಯಾಗಿದೆ. ನೀವು ಪಾಯಿಂಟ್ ಬೈ ಪಾಯಿಂಟ್ ನೋಡ್ಕೊಂಡು ಹೋಗಿ, ಅಲ್ಲಿಗೆ ಹೋದಾಗ ಎಷ್ಟು ಪಾಯಿಂಟ್ ನೆನಪಾಗುತ್ತೆ ಅಷ್ಟನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗಿ. 11ನೇ ಪಾಯಿಂಟ್, ಪ್ರತಿ ವರ್ಷ ದೆಹಲಿಯ ಕೆಂಪುಕೋಟೆಯಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಧ್ವಜವನ್ನು ಏರಿಸುವರು. ನಂತರ ನಮ್ಮ ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಇಂಡಿಪೆಂಡೆನ್ಸ್ ಡೇ ದಿನ ಏನೇನು ನಡೆಯುತ್ತೆ ಅಂತ ಹೇಳ್ತಾ ಹೋಗಿ. 13ನೇ ಪಾಯಿಂಟು, ಶಾಲಾ ಕಾಲೇಜು ಕಚೇರಿಗಳು ಹಾಗೂ ದೇಶಾದ್ಯಂತ ಧ್ವಜಾರೋಹಣ ನಡೆಯುತ್ತದೆ. ಎಲ್ಲೆಲ್ಲಿ ಧ್ವಜಾರೋಹಣ ನಡೆಯುತ್ತದೆ ಅನ್ನೋದನ್ನು ಹೇಳಿ. 14ನೇ ಪಾಯಿಂಟು, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. 15, ನಾವೆಲ್ಲರೂ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ನೀಡಬೇಕು. 16, ನಾವೆಲ್ಲರೂ ನಮ್ಮ ದೇಶವನ್ನು ಸ್ವಚ್ಛ ಮತ್ತು ಸುಂದರವಾಗಿಡಬೇಕು. 17, ನಾವೆಲ್ಲರೂ ಪ್ರಾಮಾಣಿಕ ಮತ್ತು ಜವಾಬ್ದಾರಿಯುತ ನಾಗರಿಕರಾಗಬೇಕು. ನಮ್ಮ ಕರ್ತವ್ಯಗಳನ್ನು ನಾವು ನೆನಪು ಮಾಡ್ಕೋಬೇಕು. 18, ನಾವೆಲ್ಲ ದೇಶದ ಏಕತೆ, ಸಮಾನತೆ ಮತ್ತು ಏಕತೆಯನ್ನು ಕಾಪಾಡಬೇಕು. 19, ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡೋಣ. 20, ಎಲ್ಲರಿಗೂ ಮತ್ತೊಮ್ಮೆ ಹೊಸ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಈ ಭಾಷಣ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.